ಈಗ ಇಷ್ಟಾದ್ರೂ ಕೂಡ ಬುದ್ಧಿ ಕಲ್ತಂಗಿಲ್ಲ, ಮತ್ತೆ ದಾಳಿ ಪ್ರತಿ ದಾಳಿಗಳು ಕೊಲ್ಲಿ ರಾಷ್ಟ್ರಗಳಲ್ಲಿ ಶುರುವಾಗ್ತಾ ಇದೆ. ನೋಡಿ ಅಮೆರಿಕ ಯಾವ ಹಂತಕ್ಕೆ ಬಂದಿದೆ ಅಂತ, ಯುದ್ಧ ಶುರು ಮಾಡಿದಂಥವ್ರು ಈಗ ಶಾಂತಿ ಕಾಪಾಡಿ ಅಂತ ಹೇಳ್ಕೊಂಡು ಪೋಸ್ಟ್ ಮಾಡ್ತಾ ಇದ್ದಾರೆ. ಹೌದು, ಟ್ರಂಪ್ ಸ್ವತಃ ಇಸ್ರೇಲ್ ಹಾಗೆ ಇರಾನ್ ಎರಡೂ ಕಡೆಯವರು ತಕ್ಷಣ ಕದನ ವಿರಾಮಕ್ಕೆ ಮುಂದಾಗಬೇಕು ಅಥವಾ ಕದನ ವಿರಾಮ ಮುಂದುವರಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಶಾಂತಿ ಮಾತುಕತೆ ಅಂತಿಮ ಹಂತದಲ್ಲಿದೆ, ಇಂಥ ಟೈಮ್ನಲ್ಲಿ ಹೀಗೆ ಮಾಡಕ್ ಹೋಗ್ಬಾರ್ದು ಅಂತ ಹೇಳ್ಕೊಂಡು. ಆಮೇಲೆ ನಮಗೆ ಕೆಲ ದಿನಗಳ ಹಿಂದೆ ಈ ಲೆಬನಾನ್ ಮೇಲೆ ಆದಂಥ ಅಟ್ಯಾಕ್ನ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಇಸ್ರೇಲ್ನ ಅಧ್ಯಕ್ಷ ಅಂತ ಅಂದ್ರೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರಿಗೆ ಕರೆ ಮಾಡಿ ಬಹಳ ಕಟು ಶಬ್ದಗಳನ್ನ ಬಳಸಿದ್ರು. ನೀನು ದೊಡ್ಡ ಮೂರ್ಖ ನೀನು, ಆಮೇಲೆ ಕೆಲ ಬಳಸೋಕಾಗದೇ ಇರುವಂಥ ಪದಗಳನ್ನೆಲ್ಲ ಬಳಸಿ ಇಂಥ ಟೈಮ್ನಲ್ಲಿ ನೀನು ಅಟ್ಯಾಕ್ ಮಾಡಿದ್ದಂಥದ್ದು ಇದು ಮೂರ್ಖತನದ ಪರಮಾವಧಿ ಅಂತೆಲ್ಲ ಕೂಗಾಡಿದ್ರು ಅಂತೇಳಿ ತಿಳಿದು ಬಂದಿದೆ. ಅದಾದ ನಂತರದಲ್ಲಿ ಈಗಲೂ ಕೂಡ ಬಹಳ ಕಟುವಾಗಿ ಈ ದಾಳಿಯನ್ನ ಟ್ರಂಪ್ ಟೀಕಿಸ್ತಾ ಇದ್ದು ಎರಡೂ ದೇಶದವರಿಗೆ ಕೆಲ ಕಟು ಪದಗಳನ್ನು ಅವರು ಬಳಸ್ತಾ ಇದ್ದಾರೆ. ಬಟ್ ಮಾಡೋದೆಲ್ಲ ಮಾಡಿ ಈ ಕುತ್ತಿಗೆಗೆ ಬಂದಂಥ ಸಂದರ್ಭದಲ್ಲಿ ಅಮೆರಿಕ ಈಗ ಈ ಯುದ್ಧವನ್ನು ಅಂತ್ಯ ಹೇಗೆ ಮಾಡೋದು ಅನ್ನುವಂಥ ಹೆಣಗಾಡ್ತಲಿರುವಂಥ ಸಂದರ್ಭದಲ್ಲಿ ಹೀಗೆ ಮತ್ತೆ ಕೊಲ್ಲಿ ರಾಷ್ಟ್ರಗಳಲ್ಲಿ ಕದನ ವಿರಾಮ ಉಲ್ಲಂಘನೆ ಆಗ್ತಾ ಇರೋದು ಅಮೆರಿಕಾಗೂ ಕೂಡ ತಲೆಬಿಸಿ ತಂದಿದೆ.